ಸಮರ್ಪಣಾ ಪದ್ಧತಿಯ 4ನೆಯ ಶ್ಲೋಕದಲ್ಲಿ, ಅಂದರೆ ಪಾದುಕಾ ಸಹಸ್ರದ 104ನೆಯ ಶ್ಲೋಕದಲ್ಲಿ, ಭರತನು ಪಾದುಕೆಯನ್ನೇ ಪರಮ ಪುರುಷಾರ್ಥವೆಂದು ಭಾವಿಸಿದ್ದನು ಅಂತಾರೆ ದೇಶಿಕರು. ಶ್ಲೋಕ ನೋಡೋಣ. ಮತ್ವಾ ತೃಣಾಯ ಭರತೋ ಮಣಿಪಾದರಕ್ಷೆ ರಾಮೇಣ ತಾಂ ವಿರಹಿತಾಂ ರಘುರಾಜದಾನೀಂ ತ್ವಾಮೇವ ಸ ಪ್ರಣಯಂ ಉಜ್ಜಯಿನೀಮವಂತೀಂ ಮೇನೆ ಮಹೋದಯಮಯೀಂ ಮಧುರಾಂ ಅಯೋಧ್ಯಾಂ. ಮಣಿಪಾದ ರಕ್ಷೆ, ಮಣಿಗಳಿಂದ ಕೂಡಿದ ಪಾದುಕೆಯೇ, ಭರತಃ ಭರತನಾದವನು, ರಾಮೇಣ ಶ್ರೀರಾಮನಿಂದ, ವಿರಹಿತಾಂ ಅಗಲಿರುವ, ತಾಂ ಪ್ರಸಿದ್ಧವಾದ, ರಘುರಾಜಧಾನೀಂ ಅಯೋಧ್ಯ ಪಟ್ಟಣವನ್ನು, ತೃಣಾಯ ಮತ್ವ ತೃಣವನ್ನಾಗಿ ನೆನೆದು, ಸಪ್ರಣಯಂ ಪ್ರೀತಿಯೊಂದಿಗೆ, ತ್ವಾಮೇವ ನಿನ್ನನ್ನೇ, ಉಜ್ಜಯಿನೀಂ ಅಧಿಕವಾದ ಜಯವನ್ನ ಉಳ್ಳವಳನ್ನಾಗಿಯೂ ಅಥವಾ ಉಜ್ಜಯಿನಿ ಎಂಬ ಪಟ್ಟಣವನ್ನಾಗಿಯೂ, ಅವಂತೀಂ ಕಾಪಾಡುವವಳನ್ನಾಗಿಯೂ ಅಥವಾ ಆವಂತಿ ಎಂಬ ಪಟ್ಟಣವನ್ನಾಗಿಯೂ, ಮಹೋದಯಮಯೀಂ ದೊಡ್ಡ ಐಶ್ವರ್ಯವನ್ನಾಗಿಯೂ ಅಥವಾ ಮಹೋದಯ ಪಟ್ಟಣವನ್ನಾಗಿಯೂ, ಮಧುರಾಂ ರುಚಿಯಾಗಿಯೂ ಅಥವಾ ಮಧುರಾ ಎಂಬ ಪಟ್ಟಣವನ್ನಾಗಿಯೂ, ಅಯೋಧ್ಯಾಂ ಯಾರಿಂದಲೂ ಯುದ್ಧ ಮಾಡಲು ಸಾಧ್ಯವಾಗದವಳಂತಾಗಿಯೂ ಅಥವಾ ಅಯೋಧ್ಯಾಂ ಎಂಬ ಪಟ್ಟಣವನ್ನಾಗಿಯೂ ಮೇನೆ ತಿಳಿದನು. ಶ್ರೀರಾಮನು ವನವಾಸಕ್ಕೆ ಹೊರಟು ನಿಂತಾಗ ಭರತ ಅಯೋಧ್ಯೆಯಲ್ಲಿ ಇರಲಿಲ್ಲ. ಅವನು ಕೇಕಯ ರಾಜ್ಯಕ್ಕೆ ಅವನ ಸೋದರ ಮಾವನ ಮನೆಗೆ ಹೋಗಿದ್ದ. ದಶರಥ ಮಹಾರಾಜ ಶ್ರೀರಾಮನ ಅಗಲಿಕೆಯ ನೋವು ಸಹಿಸದೆ ಪ್ರಾಣತ್ಯಾಗ ಮಾಡಿದಾಗ ದೂತರನ್ನ ಕಳುಹಿಸಿ ಭರತನನ್ನ ವಾಪಸ್ ಕರ್ಸ್ಕೋತಾರೆ. ಅಲ್ಲಿಂದ ಭರತ ಬಂದಾಗ ಅಯೋಧ್ಯೆಯಲ್ಲಿ ಶ್ರೀರಾಮನಿರಲಿಲ್ಲ. ಈಗ ಈ ರಾಜ್ಯ ನಿನಗೇ ಸೇರಿದ್ದು ಅಂತ ಭರತನಿಗೆ ಹೇಳ್ತಾರೆ. ಭರತ ಆ ರಾಜ್ಯವನ್ನ ತೃಣ ಸಮಾನವಾಗಿ ಕಂಡು ಶ್ರೀರಾಮನ ಪಾದುಕೆಯನ್ನ ಪಡೆದುಕೊಂಡು ಬಂದು ಅದನ್ನೇ ಸಕಲ ಪುರುಷಾರ್ಥ ಅಂತ ತಿಳ್ಕೊಂಡು ಪಾದುಕಾ ಸೇವೆಯಲ್ಲಿ ನಿರತನಾಗ್ತಾನೆ. ಇಲ್ಲಿ ದೇಶಿಕರು ಉಜ್ಜಯಿನಿ, ಅವಂತಿ, ಮಹೋದಯ, ಮಥುರಾ, ಅಯೋಧ್ಯ ಎಂದೆಲ್ಲ ಹೇಳಿರೋದು ಮುಕ್ತಿ ಕ್ಷೇತ್ರಗಳಾದ ಊರುಗಳ ಹೆಸರು. ಮುಕ್ತಿ ಕ್ಷೇತ್ರಗಳು 7. ಅವು ಯಾವುದಪ್ಪ ಅಂದರೆ ಅಯೋಧ್ಯ, ಮಥುರಾ, ಮಾಯಾ ಅಂದರೆ ಹರಿದ್ವಾರ, ಕಾಶಿ, ಕಂಚಿ, ಉಜ್ಜಯಿನಿ ಮತ್ತು ದ್ವಾರಕ. ಈ ನಗರಗಳನ್ನ ದರ್ಶಿಸಿದ್ರೆ ಮುಕ್ತಿ ದೊರಕತ್ತೆ ಅಂತ ಇರೋದ್ರಿಂದ ಈ ಎಲ್ಲ ನಗರಗಳು ಪಾದುಕಾದೇವಿಯ ಸಾನ್ನಿಧ್ಯದಲ್ಲೇ ಇದೆ. ಅದಕ್ಕಾಗಿಯೇ ಭರತ ಕಷ್ಟಪಟ್ಟು ಪಾದುಕೆಯನ್ನ ಪಡೆದುಕೊಂಡ ಅಂತಾರೆ ದೇಶಿಕರು. ಹಾಗಾಗಿ ಭರತನಿಗೆ ಪಾದುಕೆಯೇ ಸಕಲ ಪುರುಷಾರ್ಥಗಳು. ಈಗಿನ ಕಾಲದಲ್ಲಿ ಸಾಕಷ್ಟು ಸಾಮಾಜಿಕ ಜಾಲತಾಣಗಳಿರೋದ್ರಿಂದ ನಮ್ಮ ಗುರುಗಾನದ ಹಾಗೆಯೇ ಬೇಕಾದಷ್ಟು ತಾಣಗಳಲ್ಲಿ ನಮಗೆ ಸಾಧ್ಯವಿರುವ ಎಲ್ಲ ವಿಷಯಕ್ಕೂ ಅರ್ಥ ವಿವರಣೆ ಸಿಗುತ್ತೆ. ಎಲ್ಲ ಒಂದು ಕಡೆ ಸೇರಿ ವಿದ್ವಾಂಸರಿಂದ ವಿವರಣೆಗಳನ್ನ ಶ್ರದ್ಧೆಯಿಂದ ಕೇಳೋದಕ್ಕೆ ಸಾಧ್ಯವಾಗದೇ ಇರೋದ್ರಿಂದ ಈ ರೀತಿ ಸಿಗೋದು ಒಳ್ಳೆಯದೇ. ಆದರೆ ಹಸಿದವರಿಗೆ ಊಟದ ವಿವರಣೆಯಿಂದ ಹೊಟ್ಟೆ ತುಂಬಲ್ಲ, ಊಟ ತಿಂದ್ರೇನೆ ಹೊಟ್ಟೆ ತುಂಬೋದು. ಹಾಗೆ ಒಳ್ಳೆಯ ಆಚಾರ್ಯರನ್ನ ಆಶ್ರಯಿಸಿ ಜ್ಞಾನ ಪಡಿಬೇಕು, ಹಣ ಮುಂತಾದವುಗಳನ್ನ ತೃಣವಾಗಿ ಕಾಣಬೇಕು ಅನ್ನೋದು ಈ ಶ್ಲೋಕದ ಗೂಢಾರ್ಥ. ಶ್ರೀಮತೆ ನಿಗಮಾಂತ ಮಹಾದೇಶಿಕಾಯ ನಮಃ.